ಪಂಢರಾಪುರ. ವಿಠ್ಠಲ ದೇವರು, ತುಳಸಿ ಮಾಲೆ, ಭಜನೆ ಮತ್ತು ಭಕ್ತರು, ಅದರಲ್ಲೂ ಪಾದಯಾತ್ರೆ ಹೋಗುವಂಥ ಭಕ್ತರು ತುಂಬ ದೂರದಿಂದ ಪಾದಯಾತ್ರೆ ಹೋಗ್ತಾರೆ ಪಂಢರಾಪುರಕ್ಕೆ. ಅದರಲ್ಲೂ ಹೆಚ್ಚಾಗಿ ವಯಸ್ಸಾಗಿರೋವಂಥವ್ರು, 50 ವರ್ಷ ಆಗಿರುತ್ತೆ, 60 ವರ್ಷ ಆಗಿರುತ್ತೆ, ಕೆಲವೊಬ್ರಿಗಂತ 70 ವರ್ಷ ಕೂಡ ಆಗಿರುತ್ತೆ. ಅಷ್ಟು ವಯಸ್ಸಾಗಿರುವಂಥ ಭಕ್ತರು ಪಂಢರಾಪುರಕ್ಕೆ ಪಾದಯಾತ್ರೆ ಬರ್ತಾರೆ. ಅದು ಹೇಗೆ, ಭಜನೆ ಮಾಡ್ಕೊತ, ದಾರಿ ಉದ್ದಕ್ಕೂ ಭಜನೆ ಮಾಡ್ಕೊತ ಬರ್ತಾರೆ. ಇಲ್ಲಿಗೆ ಬಂದ ತಕ್ಷಣ ಎಲ್ಲ ಭಕ್ತಾದಿಗಳು ಬರೋದು ಈ ಚಂದ್ರಭಾಗ ನದಿ ಹತ್ರ. ಈ ಚಂದ್ರಭಾಗ ನದಿಗೆ ಬಂದು ತೀರ್ಥ ಸ್ನಾನ ಮಾಡಿಕೊಂಡು ನಂತರ ಇಲ್ಲಿಂದ ದರ್ಶನಕ್ಕೆ ಹೊರಡ್ತಾರೆ. ನನಗೆ ಇಲ್ಲಿ ಕೆಲವೊಂದು ಸಂಗತಿಗಳು ತುಂಬ ವಿಶೇಷ ಅನಿಸ್ತು. ಹಳೆಯ ಕಟ್ಟಡ, ಶಾಸ್ತ್ರೀಯ ಸಂಗೀತ, ವಾದ್ಯ, ಕಟ್ಟಿಗೆ, ದೋಣಿ, ಕುದುರೆ ಗಾಡಿ, ಪುರಾತನ ನಾಣ್ಯಗಳು. ನಿಮಗೇನೀಗ ಕಾಣಿಸ್ತಿದೆಯಲ್ಲ, ಈ ನಾಣ್ಯ 1616ನೇ ಇಸ್ವಿ ನಾಣ್ಯ. ಇದು ಈಸ್ಟ್ ಇಂಡಿಯಾ ಕಂಪ್ನಿದು. ಮತ್ತು ಇನ್ನೂ ಹಲವಾರು ಸ್ವತಂತ್ರ ಪೂರ್ವದ ನಾಣ್ಯಗಳು ಕೂಡ ಇಲ್ಲಿ ಇತ್ತು. ಅದು ಕೂಡ ಕಡಿಮೆ ಬೆಲೆಯಲ್ಲಿ, 100-200 ರೂಪಾಯಿ ಅಷ್ಟೇ. ಈ ನಿಮಗೆ ಕಾಣಿಸ್ತಿರೋ ನಾಣ್ಯ ಇತಿಹಾಸದ ಪುಸ್ತಕದಲ್ಲಿ ನಾನು ನೋಡಿದ್ದೆ, ಆದರೆ ಯಾರ ಕಾಲದ್ದು, ಯಾವ ಇಸ್ವಿದು ಅಂತ ನನಗೆ ಗೊತ್ತಿಲ್ಲ. ಪಂಢರಾಪುರದಲ್ಲಿ ನನಗೆ ಒಂದು ಇಷ್ಟ ಆಗದೆ ಇರೋ ವಿಚಾರ ಏನು ಅಂದರೆ, ಇಲ್ಲಿ ಸ್ವಚ್ಛತೆ ಅಂತ ಬಂದರೆ ಇಲ್ಲಿ ಸ್ವಲ್ಪ ಕಡಿಮೆನೇ ಇದೆ. ಹಾಗಾಗಿ ಭಾಳ ಸ್ವಚ್ಛವಾಗಿರಬೇಕು, ತುಂಬ ಆಡಂಬರವಾಗಿರಬೇಕು ಅಂತ ಅಂದ್ಕೊಂಡು ಇಲ್ಲಿ ಬಂದರೆ ಸ್ವಲ್ಪ ನಿಮಗೆ ಕಷ್ಟ ಆಗ್ಬೋದು. ಅದು ಬಿಟ್ಟರೆ ಇಲ್ಲಿ ಭಕ್ತಾದಿಗಳು, ಭಕ್ತಿ, ದೇವಸ್ಥಾನ, ಅದರ ಬಗ್ಗೆ ಬೇರೆ ಮಾತಿಲ್ಲ. ತುಂಬ ಸ್ವಚ್ಛವಾಗಿ ಅಚ್ಚುಕಟ್ಟಾಗಿದೆ. ಪಂಢರಾಪುರದ ವಿಠ್ಠಲ ದೇವರ ದೇವಸ್ಥಾನದಲ್ಲಿ ನನಗೆ ತುಂಬ ಇಷ್ಟ ಆಗಿರೋ ಸಂಗತಿ ಯಾವುದು ಅಂದರೆ, ಇಲ್ಲಿ ಯಾರೇ ಆಗಿರಲಿ, ಬಡವ ಶ್ರೀಮಂತ, ಯಾವುದೇ ಧರ್ಮ ಆಗಿರಲಿ, ಎಲ್ಲರೂ ದೇವಸ್ಥಾನದ ಗರ್ಭಗುಡಿಲೇ ಹೋಗಿ ದೇವರ ಪಾದನ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತಾರೆ. ಅದು ತುಂಬ ಖುಷಿಯಾಗುತ್ತೆ. ಪಂಢರಾಪುರದ ವಿಠ್ಠಲ ದೇವರಿಗೂ ಕರ್ನಾಟಕದ ಭಕ್ತರಿಗೂ ಏನೋ ನಂಟು. ಹಾಗಾಗಿ ಪಂಢರಾಪುರದಲ್ಲಿ ಜಾಸ್ತಿ ನಮ್ಮ ಕರ್ನಾಟಕದಿಂದ ಬರೋ ಭಕ್ತರೇ ಜಾಸ್ತಿ. ಇಲ್ಲಿ ದೋಣಿಲಿ ಹೋಗಲಿಕ್ಕೆ ತುಂಬ ಖುಷಿ ಅನಿಸುತ್ತೆ. ಆದರೆ ಒಂದು ಯೋಚನೆ ಮಾಡುವ ಸಂಗತಿ ಏನು ಅಂದರೆ, ಇಲ್ಲಿ ಯಾವುದೇ ಲೈಫ್ ಜಾಕೆಟ್ ಇರೋದಿಲ್ಲ. ಇಲ್ಲಿ ನಿಮಗೆ ಕೇಳಿಸೋದು ಹರಿನಾಮ ಸ್ಮರಣೆ ಮತ್ತು ಭಜನೆ ಮಾತ್ರ. ಈ ನಗರದಲ್ಲಿ ನೀವು ಯಾರು ಇಲ್ಲದೆ ಇರೋ ಹೊತ್ತಿನಲ್ಲಿ ಹೋಗ್ತಿದ್ರಿ ಅಂದರೆ ನಿಮಗೆ ಹೇಗೆ ಅನಿಸುತ್ತೆ ಅಂದರೆ, ನೀವು 19ನೇ ಶತಮಾನ ಇಲ್ಲ 18ನೇ ಶತಮಾನಕ್ಕೆ ಬಂದಿದ್ದೀರೇನೋ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ಕುದುರೆ ಗಾಡಿಗಳು, ಈ ಹಳೆ ಕಟ್ಟಡಗಳು, ಆಮೇಲೆ ಇಲ್ಲಿ ಜನಗಳು ಉಡುಗೆ ತೊಡುಗೆ, ಇವರು ಇಲ್ಲಿ ಈಗಲೂ ಕಚ್ಚೆ ಪಂಚೆ ಭಾಳ ಹಾಕ್ತಾರೆ. ಈಗ ನಮ್ಮ ಹತ್ರ ಹೇಗೆ ಪ್ಯಾಂಟ್ ಶರ್ಟ್ ಹಾಕ್ತಾರಲ್ಲ ಸಾಮಾನ್ಯವಾಗಿ, ಆ ಥರ ಇಲ್ಲಿ ಇನ್ನೂ ಕೂಡ ಕಚ್ಚೆ ಪಂಚೆ, ಹಿಂದೆ ಜುಟ್ಟು ಬಿಡ್ತಾರೆ. ಇವರ ಆಹಾರ ಪದ್ಧತಿ, ಇಲ್ಲಿ ಇವರ ಆಹಾರ ಮುಖ್ಯವಾಗಿ ಏನಂದರೆ ಜುಣಕ ಭಾಕ್ರಿ. ಜುಣಕ ಅಂದರೆ ಕಡಲೆ ಹಿಟ್ಟಿಂದ ಮಾಡೋ ಪಲ್ಯ, ಭಾಕ್ರಿ ಅಂದರೆ ಜೋಳದ ರೊಟ್ಟಿ. ಇದು ಇವರು ಹೆಚ್ಚಾಗಿ ಇಲ್ಲಿ ಸೇವಿಸ್ತಾರೆ. ಮುಂಚೆನೇ ನಾನು ನಿಮಗೆ ಹೇಳಿದಾಗೆ ಕುದುರೆ ಗಾಡಿಗಳು ತುಂಬ ಸಾಮಾನ್ಯವಾಗಿ ಇಲ್ಲಿ ಕುದುರೆ ಗಾಡಿಗಳು ಕಾಣಿಸ್ತವೆ. ಎಲ್ಲೇ ಹೋಗಿ ತುಂಬ ಸಾಮಾನ್ಯ ಇಲ್ಲೆಲ್ಲ. ಒಂದು ಕುದುರೆ ಗಾಡೀಲಿ 6 ಜನ 7 ಜನ ಹತ್ಕೊಂಡು ಹೋಗ್ತಾರೆ. ನಮ್ಮೂರಲ್ಲಿ ಹೇಗೆ ಆಟೋ ಇರುತ್ತಲ್ಲ, ಅದೇ ರೀತಿಯಲ್ಲಿ ಕುದುರೆ ಗಾಡಿ ತುಂಬ ಕಡೆ, ಎಲ್ಲ ಕಡೆ ಸಿಗುತ್ತೆ. ಶಾಸ್ತ್ರೀಯ ಸಂಗೀತ ವಾದ್ಯಗಳು, ಸಿತಾರ, ವೀಣೆ, ಮೃದಂಗ, ಕೊಳಲು, ತಂಬೂರಿ ಎಲ್ಲ ಸಿಗುತ್ತೆ ಇಲ್ಲಿ. ಹೀಗೆ ಹೇಳ್ತಾ ಇದ್ದರೆ ಪಂಢರಾಪುರದ ವಿಷಯಗಳು ಮುಗಿಯೋದೇ ಇಲ್ಲ. ಹಾಗಾಗಿ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಸಿಗೋಣ. ಧನ್ಯವಾದಗಳು.